ಪ್ರಪಂಚದ ವಿವಿಧೆಡೆಗಳಲ್ಲಿ ವೇಗದಿಂದ ಹರಡುತ್ತಿರುವ ಕೊರೋನಾ ವೈರಸ್ ಭಯಕ್ಕೆ ನಿಮ್ಮ ಮಕ್ಕಳು ಸಿಲುಕಿದ್ದಾರೆ. ಈ ರೋಗದಿಂದ ನರಳುತ್ತಿರುವ ಎಲ್ಲ ರೋಗಿಗಳನ್ನು ಮತ್ತು ಅವರ ಕುಟುಂಬವನ್ನು ಸಂಪೂರ್ಣವಾಗಿ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಅವರಿಗೆ ಬೇಕಾದ ಎಲ್ಲ ರೀತಿಯ ಸಾಂತ್ವನವನ್ನು, ಮಾನಸಿಕ ಧೈರ್ಯವನ್ನು ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸಿರಿ. ತಾಯಿಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ಇಂದು ನಮಗೆ ನಮಗೆ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ನಡೆಸಿರಿ, ಕೇಳಿಲ್ಲ ಪ್ರಸಾದವು ದೇವರ
ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ, ಈಗಲೂ ಮರಣದ ಸಮಯದಲ್ಲೂ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ, ಈಗಲೂ ಮರಣದ ಸಮಯದಲ್ಲೂ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ, ಈಗಲೂ ಮರಣದ ಸಮಯದಲ್ಲೂ. ಆದಿಯಾಗಿ ಈಗಲೂ ಯಾವಾಗಲೂ ಬೇಕಾದರೂ. ಆಮೆನ್. ಪುನಃ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿ, ನನ್ನ ದಾರಿಯನ್ನು ಕಾಪಾಡಿ, ಸಕಲ ಪಾಪಗಳನ್ನು ಶ್ರೇಷ್ಠವಾಗಿ ನಿಮ್ಮ ದಯೆಯಿಂದ ನಿಮ್ಮ ಕರುಣೆಯುಳ್ಳ ಎಲ್ಲ ಪಾಪಗಳನ್ನು ಮೋಕ್ಷಕ್ಕೆ ಸೇರಿಸಿಕೊಳ್ಳಿ. ಆಮೆನ್. ಪುನರುತ್ಥಾನದ ನಂತರ ಯೇಸು 40ನೇ ದಿನ ಸ್ವರ್ಗಕ್ಕೆ ಆರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಈ ರಹಸ್ಯವನ್ನು ಧ್ಯಾನಿಸುವಾಗ ರೋಗದ ವಿರುದ್ಧ ಹೋರಾಡಿ ರೋಗಿಗಳನ್ನು ಗುಣಪಡಿಸುತ್ತಿರುವ ಎಲ್ಲ ವೈದ್ಯರನ್ನು ಮತ್ತು ಸಂಶೋಧನೆಯಲ್ಲಿ ತೊಡಗಿರುವ ಎಲ್ಲ ವಿಜ್ಞಾನಿಗಳನ್ನು ಮಾತೆಯೇ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಅವರಿಗೆ ಅಗತ್ಯವಾದ ಮತ್ತು ಪವಿತ್ರಾತ್ಮರ ಸಪ್ತ ಹಾಗೂ ದ್ವಾದಶ ಫಲಗಳನ್ನು ಅವರ ಮೇಲೆ ಸುರಿಸುವಂತೆ ಪ್ರಾರ್ಥಿಸಿರಿ ತಾಯೇ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಬೇರೆಯಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾನ
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಓ ನಮ್ಮ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯಿಂದ ನೈತಿಕವಾಗಿ ಬೆಳೆಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆಮೆನ್. ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಈ ರಹಸ್ಯವನ್ನು ಧ್ಯಾನಿಸುವಾಗ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಆಹಾರವಿಲ್ಲದೆ ತೊಂದರೆಗೆ ಈಡಾಗಿರುವ ಎಲ್ಲ ಬಡ ಜನರನ್ನು ಮಾತೆಯೇ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಸಮರ್ಪಿಸುವಾಗ ಅವರಿಗೆ ಬೇಕಾದ ಅಗತ್ಯ ಅನ್ನಪಾನೀಯಗಳನ್ನು ನೀಡಿದಂತಹ ಎಲ್ಲ ದಾನಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಅವರು ಆರ್ಥಿಕವಾಗಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ನಿಮ್ಮ ಪುತ್ರರಲ್ಲಿ ಬೇಡಿ ಪ್ರಾರ್ಥಿಸಿರಿ ತಾಯೇ. ಓಕೆ ಸ್ಟಾರ್ಟ್. ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ.
ನಾಲ್ಕನೇ ರಹಸ್ಯ, ದೇವಮಾತೆಯು ಸ್ವರ್ಗ ಸ್ವೀಕೃತರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಈ ರಹಸ್ಯವನ್ನು ಧ್ಯಾನಿಸುವಾಗ ಲಾಕ್ಡೌನ್ ಸಮಯದಲ್ಲಿ ಹೋರಾಡಿದ ಎಲ್ಲ ಆರಕ್ಷಕರನ್ನು ಹಾಗೂ ಎಲ್ಲ ಸೈನಿಕರನ್ನು ಮಾತೆಯೇ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಇವರಿಗೆ ಬೇಕಾದ ಎಲ್ಲ ರೀತಿಯ ತಾಳ್ಮೆ ಹಾಗೂ ಸಹನೆಯನ್ನು ಪವಿತ್ರಾತ್ಮರ ಮೂಲಕ ಕರುಣಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮನೆಯ ಪಾಪುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಳೇ, ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮನೆಯ ಪಾಪುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಳೇ, ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮನೆಯ ಪಾಪುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಳೇ, ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ
ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾನಯಾದೆ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ಓ ನಮ್ಮ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯಿಂದ ನರಕದ ಬೆಂಕಿಗೆ ಬೆಂಕಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷಕ್ಕೆ ಸೇರಿಸಿಕೊಳ್ಳಿರಿ. ಆಮೆನ್. ಐದನೇ ರಹಸ್ಯ, ದೇವಮಾತೆಯು ಸ್ವರ್ಗದ ಹಾಗೂ ಸಕಲ ಸಂತ ಭಕ್ತರ ರಾಣಿಯಾಗಿ ಕಿರೀಟಧಾರಣೆಯಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಈ ರಹಸ್ಯವನ್ನು ಧ್ಯಾನಿಸುವಾಗ ಕೊರೋನಾ ಎಂಬ ಮಹಾಮಾರಿಗೆ ತುತ್ತಾಗಿ ತಮ್ಮ ಪ್ರಾಣವನ್ನು ಬಿಟ್ಟಂತಹ ಎಲ್ಲ ಜನರಿಗಾಗಿ ಪ್ರಾರ್ಥಿಸುವಾಗ, ಮಾತೆಯೇ, ಅವರು ಎಷ್ಟೇ ತಪ್ಪು ಮಾಡಿದ್ದರೂ ಪ್ರಭು ಯೇಸು ಅವರನ್ನು ಕ್ಷಮಿಸಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲೆಂದು ಮಾತೆಯೇ ನಿಮ್ಮಲ್ಲಿ ವಿನಂತಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರದಾನವೇ, ಪ್ರಸಾದ ಪೂರ್ಣೆ ವರದಾನವೇ, ಕರ್ತನು ಇದ್ದಾನೆ ನಿಮ್ಮೊಡನೆ, ಧನ್ಯರು ನೀವು ಸ್ತ್ರೀಯರಲ್ಲಿ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ, ಈಗಲೂ ಮರಣದ ಸಮಯದಲ್ಲೂ. ನಮೋ ಮರಿಯ ವರದಾನವೇ, ಪ್ರಸಾದ ಪೂರ್ಣೆ ವರದಾನವೇ, ಕರ್ತನು ಇದ್ದಾನೆ ನಿಮ್ಮೊಡನೆ, ಧನ್ಯರು ನೀವು ಸ್ತ್ರೀಯರಲ್ಲಿ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ, ಈಗಲೂ ಮರಣದ ಸಮಯದಲ್ಲೂ. ನಮೋ ಮರಿಯ ವರದಾನವೇ, ಪ್ರಸಾದ ಪೂರ್ಣೆ ವರದಾನವೇ, ಕರ್ತನು ಇದ್ದಾನೆ ನಿಮ್ಮೊಡನೆ, ಧನ್ಯರು ನೀವು ಸ್ತ್ರೀಯರಲ್ಲಿ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ, ಈಗಲೂ ಮರಣದ ಸಮಯದಲ್ಲೂ. ನಮೋ ಮರಿಯ ವರದಾನವೇ, ಪ್ರಸಾದ ಪೂರ್ಣೆ ವರದಾನವೇ, ಕರ್ತನು ಇದ್ದಾನೆ ನಿಮ್ಮೊಡನೆ, ಧನ್ಯರು ನೀವು ಸ್ತ್ರೀಯರಲ್ಲಿ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿ
ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ ಈಗಲೂ ಮರಣದ ಸಮಯದಲ್ಲೂ. ನಮೋ ಮರಿಯ ವರದಾನವೇ, ಪ್ರಸಾದ ಪೂರ್ಣೆ ವರದಾನವೇ, ಕರ್ತನು ಇದ್ದಾರೆ ನಿಮ್ಮೊಡನೆ, ಧನ್ಯರು ನೀವು ಸ್ತ್ರೀಯರಲ್ಲಿ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ ಈಗಲೂ ಮರಣದ ಸಮಯದಲ್ಲೂ. ನಮೋ ಮರಿಯ ವರದಾನವೇ, ಪ್ರಸಾದ ಪೂರ್ಣೆ ವರದಾನವೇ, ಕರ್ತನು ಇದ್ದಾರೆ ನಿಮ್ಮೊಡನೆ, ಧನ್ಯರು ನೀವು ಸ್ತ್ರೀಯರಲ್ಲಿ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ ಈಗಲೂ ಮರಣದ ಸಮಯದಲ್ಲೂ. ನಮೋ ಮರಿಯ ವರದಾನವೇ, ಪ್ರಸಾದ ಪೂರ್ಣೆ ವರದಾನವೇ, ಕರ್ತನು ಇದ್ದಾರೆ ನಿಮ್ಮೊಡನೆ, ಧನ್ಯರು ನೀವು ಸ್ತ್ರೀಯರಲ್ಲಿ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ ಈಗಲೂ ಮರಣದ ಸಮಯದಲ್ಲೂ. ನಮೋ ಮರಿಯ ವರದಾನವೇ, ಪ್ರಸಾದ ಪೂರ್ಣೆ ವರದಾನವೇ, ಕರ್ತನು ಇದ್ದಾರೆ ನಿಮ್ಮೊಡನೆ, ಧನ್ಯರು ನೀವು ಸ್ತ್ರೀಯರಲ್ಲಿ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ ಈಗಲೂ ಮರಣದ ಸಮಯದಲ್ಲೂ. ನಮೋ ಮರಿಯ ವರದಾನವೇ, ಪ್ರಸಾದ ಪೂರ್ಣೆ ವರದಾನವೇ, ಕರ್ತನು ಇದ್ದಾರೆ ನಿಮ್ಮೊಡನೆ, ಧನ್ಯರು ನೀವು ಸ್ತ್ರೀಯರಲ್ಲಿ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ ಈಗಲೂ ಮರಣದ ಸಮಯದಲ್ಲೂ. ನಮೋ ಮರಿಯ ವರದಾನವೇ, ಪ್ರಸಾದ ಪೂರ್ಣೆ ವರದಾನವೇ, ಕರ್ತನು ಇದ್ದಾರೆ ನಿಮ್ಮೊಡನೆ, ಧನ್ಯರು ನೀವು ಸ್ತ್ರೀಯರಲ್ಲಿ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವು ಧನ್ಯವು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ ಈಗಲೂ ಮರಣದ ಸಮಯದಲ್ಲೂ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಅದಕ್ಕಾಗಿ ಈಗಲೂ ಯಾವಾಗಲೂ ಕ್ರೀಡಾಂಗಣಕ್ಕೂ ಆಮೇಲೆ. ಪೂರ್ಣಮಯ ಯೇಸುವೇ, ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯಿಂದ
ಅಪಾರ ಸಂಕಟದಿಂದ ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕಪಟ ಆಶ್ರಯವನ್ನು ಮೇಲೆ ಇರಿಸಿರಿ. ಮತ್ತು ದೇಶಾಂತರವಾಸು ಬಳಿಕ ನಿಮ್ಮ ಜನಪರವಾದ ವಾಸನೆಯಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಮಯ, ಪ್ರೀತಿಮಯ, ಕರುಣಾಮಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರು ನಿತ್ಯರುವಾಗಿರುವ ಸರ್ವೇಶ್ವರ, ಮಹಿಮಾನ್ವಿತ ಕನ್ಯಾಮಾತೆಯಾದ ಮರಿಯಮ್ಮಳ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ. ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಈ ಲೋಕದ ದೇವರಿಗೂ ನಿತ್ಯಾನಂದಕ್ಕೂ ನಮ್ಮ ಪ್ರವೇಶಿಸಿದ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮನವಿ ಮಾಲೆ. ಸ್ವಾಮಿ ದಯ ತೋರಿ, ಸ್ವಾಮಿ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಸ್ವಾಮಿ ದಯ ತೋರಿ, ಸ್ವಾಮಿ ದಯ ತೋರಿ, ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ, ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ. ಪರಲೋಕದ ಪಿತ ದೇವರೇ, ಲೋಕರಕ್ಷಕರಾದ ಸುತ ದೇವರೇ, ಪವಿತ್ರಾತ್ಮ ದೇವರೇ, ಪರಮಪುತ್ರರಾದ ಏಕ ದೇವರೇ, ಸಂತ ಮರಿಯಮ್ಮನವರೇ, ದೇವರ ಪರಿಶುದ್ಧ ತಾಯಿಯೇ, ಕನ್ನಿಕೆಯರಲ್ಲಿ ಮಹಾಪರಿಶುದ್ಧ ಕನ್ನಿಕೆಯೇ, ಕ್ರಿಸ್ತರ ತಾಯಿಯೇ, ಧರ್ಮಸಭೆಯ ತಾಯಿಯೇ, ದೇವ ಪ್ರಸಾದದ ತಾಯಿಯೇ, ಅತಿ ಪರಿಶುದ್ಧ ತಾಯಿಯೇ, ಅತಿ ವಿರಕ್ತಲಾದ ತಾಯಿಯೇ, ನಿರ್ಮಲವಾದ ತಾಯಿಯೇ, ಕನ್ಯತ್ವವನ್ನು ಕುಂದಿಸದ ತಾಯಿಯೇ, ಪ್ರೀತಿಗೆ ಪಾತ್ರಳಾದ ತಾಯಿಯೇ, ಆಶ್ಚರ್ಯಕರ ತಾಯಿಯೇ, ಒಳ್ಳೆಯ ಆಲೋಚನೆಯ ತಾಯಿಯೇ, ಸೃಷ್ಟಿಕರ್ತರ ತಾಯಿಯೇ, ರಕ್ಷಕರ ತಾಯಿಯೇ, ಅತಿ ಬುದ್ಧಿವಂತೆಯಾದ ಕನ್ನಿಕೆಯೇ, ಪೂಜ್ಯಳಾದ ಕನ್ನಿಕೆಯೇ, ಶೂನ್ಯಳಾದ ಕನ್ನಿಕೆಯೇ, ಶಕ್ತಿಯುಳ್ಳ ಕನ್ನಿಕೆಯೇ, ದಯಾಮಯ ಕನ್ನಿಕೆಯೇ, ಪ್ರಾಮಾಣಿಕ ಕನ್ನಿಕೆಯೇ, ನೀತಿಯ ಕನ್ನಡಿಯೇ, ಜ್ಞಾನದ ಪೀಠವೇ, ನಮ್ಮ ಸಂತೋಷದ ಮುಖೆಯೇ, ಆಧ್ಯಾತ್ಮಿಕ ಪಾತ್ರೆಯೇ, ಮಹಿಮಾಭರಿತ ಪಾತ್ರೆಯೇ, ಅತ್ಯಂತ ಭಕ್ತಿಯುಳ್ಳ ಪಾತ್ರೆಯೇ, ಗಮನವಾದ ರೋಜಾ ಪುಷ್ಪವೇ, ದಾವೀದನ ಉಪ್ಪರಿಗೆಯೇ, ರಕ್ತದ ಉಪ್ಪರಿಗೆಯೇ, ಚಿನ್ನದ ಆಲಯವೇ, ಒಡಂಬಡಿಕೆಯ ಪೆಟ್ಟಿಗೆಯೇ, ಸ್ವರ್ಗದ ಬಾಗಿಲೇ, ಹೃದಯ ಕಾಲದ ನಕ್ಷತ್ರವೇ, ಪ್ರಾರ್ಥಿಸಿದರಿಗೆ ಆರೋಗ್ಯವೇ, ಪಾಪಿಗಳಿಗೆ ಶರಣೆ, ಕಷ್ಟಪಡುವವರಿಗೆ ಉಪಶಮನವೇ, ಕ್ರೈಸ್ತರಿಗೆ ಸಹಾಯವೇ, ದೇವದೂತರ ರಾಣಿಯೇ, ಪಿತೃರ ರಾಣಿಯೇ, ಪ್ರವಾದಿಗಳ ರಾಣಿಯೇ, ಶ್ರೇಷ್ಠರ ರಾಣಿಯೇ, ಸಾಕ್ಷಿಗಳ ರಾಣಿಯೇ, ಧರ್ಮಸಾಕ್ಷಿಗಳ ರಾಣಿಯೇ, ಕನ್ನಿಕೆಯರ ರಾಣಿಯೇ, ಸಕಲ ಸಂತರ ರಾಣಿಯೇ, ಸರ್ವಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ, ಸ್ವರ್ಗ ಸ್ವೀಕೃತ ರಾಣಿಯೇ, ಜಪಮಾಲೆಯ ರಾಣಿಯೇ, ಸಮಾಧಾನದ ರಾಣಿಯೇ, ಕುಟುಂಬಗಳ ರಾಣಿಯೇ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರಾಜ್ಞೆ ಮರಿಯೇ, ನಮ್ಮನ್ನು ಕ್ಷಮಿಸಿ ಸ್ವಾಮಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರಾಜ್ಞೆ ಮರಿಯೇ, ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲಿಸಿ ಸ್ವಾಮಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರಾಜ್ಞೆ ಮರಿಯೇ, ನಮಗೆ ದಯ ತೋರಿ ಸ್ವಾಮಿ. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭು ದೇವರೇ, ಸದಾ ಕಣಿಕೆಯಾದ ಸಂತ ಮರಿಯಮ್ಮನ ದಿನಗಳ ಮೂಲಕ ನಿಮ್ಮ ದಾಸರಾದ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದ ಬಂದು ಕಷ್ಟಗಳಿಂದ ಬಿಡುಗಡೆಯಾಗಿ ಜ್ಞಾನವನ್ನು ಸವಿಯುವಂತೆ ನಡೆಸಿ ನಮ್ಮ
ಪ್ರಾರ್ಥಿಸುತ್ತೇವೆ. ಆಮೆನ್. ಅರಳಿದ ಹೂವೆ ಸುಮಧುರ ಜೇನೆ ಮರಿಯಮ್ಮ ನಮ್ಮ ತಾಯಿ ಮಧುರ ತಾಯಿ ಸುಪ್ರೀತ ಮಾತೆ ನಿಮ್ಮನೆಂದು ಮರೆಮೆನ ನಿಮ್ಮನೆಂದು ಮರೆಮೆನ ಪ್ರಿಯ ಯುವಜನರೇ, ಜಪಸರ ಮಾಸದಲ್ಲಿ ನಾವಿದ್ದೇವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಇಂದು ನಾವು ವಿಶೇಷವಾಗಿ ಜಪಸರ ಪ್ರಾರ್ಥನೆಯನ್ನ ಪಠಿಸಿದ್ದೇವೆ. ಈ ಪ್ರಾರ್ಥನೆಯ ಮೂಲಕ ನಮ್ಮೆಲ್ಲ ಯೋಚನೆಗಳಿಗಾಗಿ ಮಿಗಿಲಾಗಿ ನಮ್ಮ ಸಮಾಜಕ್ಕಾಗಿ, ಧರ್ಮಕ್ಷೇತ್ರಕ್ಕಾಗಿ, ಧರ್ಮ ಕೇಂದ್ರಗಳಿಗಾಗಿ, ನಮ್ಮ ಕುಟುಂಬಗಳಿಗಾಗಿ ನಾವಿಂದು ಪ್ರಾರ್ಥಿಸಿದ್ದೇವೆ. ನಮಗೆ ತಿಳಿದಿದೆ, ಮಾತೆ ಮರಿಯ ಯಾರು ಆಕೆಯಲ್ಲಿ ಆಸರೆಯನ್ನ ಕೇಳಿಕೊಂಡು ಬರುತ್ತಾರೆ ಅವರನ್ನ ಆಕೆ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ಈ ವಿಶ್ವಾಸದಲ್ಲಿ, ಭರವಸೆಯಲ್ಲಿ ನಾವು ನಮ್ಮ ಪ್ರಾರ್ಥನೆಯನ್ನ ಆಕೆಯ ಮುಖಾಂತರ ಪ್ರಭುವಿನಲ್ಲಿ ಸಮರ್ಪಿಸಿದ್ದೇವೆ. ಆದರೆ ಯಾವಾಗ ನಮ್ಮ ಪ್ರಾರ್ಥನೆ ಹೆಚ್ಚು ಫಲಿಸುತ್ತದೆ, ಮಾತೆಯ ಮಾದರಿಯನ್ನ, ಆದರ್ಶವನ್ನ ಪಾಲಿಸಿದಾಗ, ನಮಗೆ ತಿಳಿದಿದೆ ಮಾತೆ ಪ್ರಭುವನ್ನ ಪಾಲಿಸುವಲ್ಲಿ ನಮಗೆ ಆದರ್ಶವಾಗಿದ್ದಾರೆ, ಮಾದರಿಯಾಗಿದ್ದಾರೆ. ಆಕೆಯ ಈ ಆದರ್ಶವನ್ನ, ಮಾದರಿಯನ್ನ ಒಂದೇ ಪದದಲ್ಲಿ ಆಕೆ ಹೇಳುತ್ತಾಳೆ, ಆತ ಹೇಳಿದಂತೆ ಮಾಡಿ ಎಂದು. ಯುವಜನರಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಪ್ರಭು ಯೇಸು ಹೇಳುವುದನ್ನ ಮಾಡುವವರಾಗೋಣ. ಖಂಡಿತವಾಗಿ ಅಲ್ಲಿ ಮಾತೆ ಮರಿಗಳಂತೆ ನಾವು ಕೂಡ ದೇವರ ಕೃಪೆಗೆ ಒಳಪಡುತ್ತೇವೆ. ಈ ಒಂದು ವಿಶ್ವಾಸದೊಂದಿಗೆ ಸದಾ ಬಾಳುವವರಾಗೋಣ, ಪ್ರಾರ್ಥಿಸುವವರಾಗೋಣ. ಖಂಡಿತವಾಗಿಯೂ ಆಗ ದಯಾಮಯ ದೇವರು ನಮ್ಮನ್ನ ಹೇರಳವಾಗಿ ಆಶೀರ್ವದಿಸಲಿದ್ದಾರೆ. ಈಗ ನಾವೆಲ್ಲರೂ ತಲೆಬಾಗಿ ದೇವರ ಆಶೀರ್ವಾದವನ್ನ ಪಡೆಯೋಣ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ